ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಕುರ್ಚಿ ಕಾಳಗ ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ರಾಜಕಾರಣದಲ್ಲಿ ಈಗ ಒಂದೇ ಚರ್ಚೆ, ಅದು ಕುರ್ಚಿ ಕಾಳಗ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ, ಬರೀ ಅಧಿಕಾರ ಹಂಚಿಕೆಯ ಕಿತ್ತಾಟವೇ ಜೋರಾಗಿದೆ ಅನ್ನೋದು ಸಾರ್ವಜನಿಕರ ದೊಡ್ಡ ಆರೋಪ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್, ಡಿಕೆಎಸ್ ಅವರಿಗೆ ಅಧಿಕಾರ ಬಿಟ್ಟುಕೊಡಲು ಯಾಕೆ ಹಿಂಜರಿಯುತ್ತಿದ್ದಾರೆ? ಡಿಕೆಶಿ ಅವರ ರಾಜಕೀಯ ಹಾದಿಯಲ್ಲಿ ಅಡ್ಡಿಯಾಗುತ್ತಿರುವ ಆ ವೀಕ್ನೆಸ್ಗಳು ಯಾವುವು? ಇಂದಿನ ವಿಶೇಷ ವರದಿಯಲ್ಲಿ ಈ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ಸಿದ್ದರಾಮಯ್ಯನವರ ಭದ್ರಕೋಟೆ ಮತ್ತು ಡಿಕೆಶಿ ಸವಾಲು. ಸಿದ್ದರಾಮಯ್ಯನವರು ಕೇವಲ ಒಬ್ಬ ನಾಯಕರಲ್ಲ, ಅವರು ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯಲು ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಗ್ಯಾರಂಟಿ ಯೋಜನೆಗಳ ಪ್ರಭಾವ ದೊಡ್ಡದಾಗಿತ್ತು. ಡಿಕೆಶಿ ಅವರು ಸಂಘಟನಾ ಚತುರರಾಗಿದ್ದರೂ ಸಿದ್ದರಾಮಯ್ಯನವರಷ್ಟು ಜನಸಾಮಾನ್ಯರ ಬೆಂಬಲ ಅವರಿಗಿದೆಯೇ ಎಂಬ ಪ್ರಶ್ನೆ ಹೈಕಮಾಂಡ್ ಮುಂದೆ ಇದೆ. ಡಿಕೆಶಿ ಅವರ ಹಿನ್ನಡೆಗೆ ಪ್ರಮುಖ ಕಾರಣಗಳು. ವೀಕ್ನೆಸ್ ಪಾಯಿಂಟ್ಸ್. ಕಾನೂನು ಸಂಕಷ್ಟಗಳ ತೂಗುಗತ್ತಿ. ಡಿಕೆಶಿ ಅವರಿಗೆ ದೊಡ್ಡ ತಲೆನೋವಾಗಿರುವುದು ಜಾರಿ ನಿರ್ದೇಶನಾಲಯ, ಇಡಿ ಮತ್ತು ಸಿಬಿಐ ತನಿಖೆಗಳು. ಒಂದು ವೇಳೆ ಅವರನ್ನು ಸಿಎಂ ಮಾಡಿದರೆ, ಮುಂದಿನ ದಿನಗಳಲ್ಲಿ ತನಿಖಾ ಸಂಸ್ಥೆಗಳು ಇಕ್ಕಟ್ಟಿಗೆ ಸಿಲುಕಿಸಿದರೆ ಸರ್ಕಾರಕ್ಕೆ ಮುಜುಗರವಾಗಬಹುದು ಎಂಬ ಭಯ ಹೈಕಮಾಂಡ್ಗೆ ಇದೆ. ಇದನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಹೈಕಮಾಂಡಿಗೆ ಒತ್ತಿ ಒತ್ತಿ ಹೇಳುತ್ತಾ ಹೈಕಮಾಂಡನ್ನು ಮುಜುಗರಕ್ಕೆ ಸಿಲುಕಿಸಿದ್ದಾರೆ ಅಂತ ಅನೇಕರ ಅಭಿಪ್ರಾಯ. ಇದನ್ನ ಅರಿತ ಡಿಕೆಸಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣವನ್ನು ಬಯಲಿಗೆ ತಂದು ಸಿದ್ದರಾಮಯ್ಯನವರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರಿಗೆ ಅರಿವಾಗಿದೆ. ಇದನ್ನೂ ಕೂಡ ಸಿದ್ದರಾಮಯ್ಯ ದೆಹಲಿ ನಾಯಕರ ಗಮನ ತಂದಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ತಾನು ಅಪರಾಧಿಯಾಗಿ ಇನ್ನೊಬ್ಬರನ್ನು ಅಪರಾಧಿ ಎಂದು ಬಿಂಬಿಸುವ ಕೆಳಮಟ್ಟದ ಕೃತ್ಯಕ್ಕೆ ಹೈಕಮಾಂಡ್ ಡಿಕೆಸಿ ಮೇಲೆ ಕೋಪಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಸಿದ್ದರಾಮಯ್ಯನವರ ಮೂಡಾ ಪ್ರಕರಣವಿದ್ದರೂ ಡಿಕೆಸಿ ಮೇಲಿರುವ ಪ್ರಕರಣಗಳು ಹಳೆಯವು ಮತ್ತು ಗಂಭೀರ ಸ್ವರೂಪದ್ದಾಗಿವೆ. ಇದು ಡಿಕೆಸಿ ಹಾದಿಗೆ ಕಬ್ಬಿಣದ ಕಡಲೆಯಾಗಿದೆ. ಹೀಗಾಗಿ ಹೈಕಮಾಂಡ್ ದಿನಕ್ಕೊಂದು ನೆಪ ಹೇಳುತ್ತಾ ಮುಂದೂಡುತ್ತಿರುವುದು. ಜಾತಿ ರಾಜಕಾರಣದ ಸಮತೋಲನ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮುಖವಾದರೆ ಡಿಕೆಶಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ. ಆದರೆ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳನ್ನು ಒಟ್ಟಾಗಿ ಕರೆದೊಯ್ಯುವಲ್ಲಿ ಸಿದ್ದರಾಮಯ್ಯನವರ ಹಿಡಿತ ಹೆಚ್ಚು. ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ನೀಡಿದರೆ ಬೇರೆ ಸಮುದಾಯಗಳು ದೂರವಾಗಬಹುದು ಎಂಬ ಲೆಕ್ಕಾಚಾರವಿದೆ. ಹಾಗೂ ಡಿಕೆಸಿ ಅವರ ವರ್ತನೆ, ಹಣದ ಅಹಂಕಾರ, ಬ್ಲ್ಯಾಕ್ಮೇಲ್ ತಂತ್ರ, ದರ್ಪ ಇವೆಲ್ಲವೂ ಅವರದೇ ಶಾಸಕರ ಮನದಲ್ಲಿ ಇರುವುದರಿಂದ ಡಿಕೆಸಿಗೆ ಸಪೋರ್ಟ್ ಮಾಡಲು ಎಲ್ಲರೂ ಹಿಂದೇಟು ಹಾಕುತ್ತಿದ್ದಾರೆ ಎಂದು ತಿಳಿಯುಬರುತ್ತದೆ. ಅಲ್ಲದೆ ಡಿಕೆಸಿ ಶಾಸಕರ ಮನವೊಲಿಸದೆ ನೇರವಾಗಿ ಹೈಕಮಾಂಡಿಗೆ ಕೋಟಿ ಕೋಟಿ ಹಣ ನೀಡಿ ಹಣದಿಂದ ನಮ್ಮನ್ನ ಅಳೆಯುವ ಕೃತ್ಯಕ್ಕೆ ತಮ್ಮವರೇ ಮುನಿಸಿಕೊಂಡು ಡಿಕೆಸಿಗೆ ಯಾವೊಬ್ಬ ಶಾಸಕನ ಸಹಾಯ ಇಲ್ಲದಂತಾಗಿ ದಾರಿ ತೋಚದೆ ಹೀಗಾಗಿ ಕಾಲ ಬರುತ್ತೆ ಅಂತ ಹೇಳುತ್ತಾ ತನ್ನ ಅಸಹಾಯಕತೆಯನ್ನ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿಳಿಯುಬರುತ್ತದೆ. ವರದಿಗಳ ಪ್ರಕಾರ ಕಾಂಗ್ರೆಸ್ನ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಅಧಿಕಾರ ಬದಲಾವಣೆ ಆದರೆ ಸರ್ಕಾರದ ಸ್ಥಿರತೆಗೆ ಧಕ್ಕೆಯಾಗಬಹುದು ಎಂಬ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಸಿದ್ದರಾಮಯ್ಯನವರ ಅನುಭವ ಮತ್ತು ಆಡಳಿತಾತ್ಮಕ ಹಿಡಿತದ ಮುಂದೆ ಡಿಕೆಶಿ ಅವರ ಸಂಘಟನಾ ಶಕ್ತಿ ಇನ್ನೂ ಸಾಬೀತಾಗಬೇಕಿದೆ. ಅಭಿವೃದ್ಧಿ ಶೂನ್ಯ ಎಂಬ ಜನರ ಆಕ್ರೋಶ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಪರದಾಡುತ್ತಿದೆ. ಶಾಸಕರಿಗೆ ಕ್ಷೇತ್ರಾಭಿವೃದ್ಧಿ ಅನುದಾನ ಸಿಗುತ್ತಿಲ್ಲ ಎಂಬ ಅಸಮಾಧಾನವಿದೆ. ಈ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವಿನ ಅಧಿಕಾರ ಹಂಚಿಕೆ ಒಪ್ಪಂದದ ಚರ್ಚೆಗಳು ಜನರಿಗೆ ಬೇಸರ ತರಿಸಿವೆ. ನಮಗೆ ಅಭಿವೃದ್ಧಿ ಬೇಕು, ನಿಮ್ಮ ಕುರ್ಚಿ ಕಾಳಗವಲ್ಲ ಎಂಬುದು ಸಾರ್ವಜನಿಕರ ನೇರ ಪ್ರಶ್ನೆ. ಸಿದ್ದರಾಮಯ್ಯನವರ ಪತ್ತು ಮತ್ತು ಡಿಕೆಶಿ ತಾಳ್ಮೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ತಾನೇ ಸಿಎಂ ಆಗಿರುತ್ತೇನೆ ಎಂದು ಪರೋಕ್ಷವಾಗಿ ಸಂದೇಶ ನೀಡುತ್ತಿದ್ದಾರೆ. ಇತ್ತ ಡಿಕೆಶಿ ಅವರು ತಾಳ್ಮೆಯಿಂದ ಇದ್ದರೆ ಫಲ ಸಿಗುತ್ತದೆ ಎನ್ನುತ್ತಾ ಹೈಕಮಾಂಡ್ ಕಡೆಗ ನೋಡುತ್ತಿದ್ದಾರೆ. ಆದರೆ ಈ ಇಬ್ಬರ ನಡುವಿನ ಈ ಶೀತಲ ಸಮರವು ರಾಜ್ಯದ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರುತ್ತಿರುವುದು ಸುಳ್ಳಲ್ಲ. ಕೊನೆಯದಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕಾದರೆ ಅವರು ತಮ್ಮ ಮೇಲಿರುವ ಕಾನೂನು ಸಂಕಷ್ಟಗಳಿಂದ ಹೊರಬರಬೇಕು ಮತ್ತು ಸಿದ್ದರಾಮಯ್ಯನವರಷ್ಟೇ ಜನಪ್ರಿಯತೆಯನ್ನು ಗಳಿಸಬೇಕಿದೆ. ಅಲ್ಲಿಯವರೆಗೆ ಈ ಕುರ್ಚಿ ಕಾಳಗ ಮುಂದುವರಿಯುವ ಸಾಧ್ಯತೆಯಿದೆ. ನಿಮ್ಮ ಪ್ರಕಾರ ಯಾರು ಸಿಎಂ ಆಗಿರಬೇಕು?
ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ ಧನ್ಯವಾದಗಳು.